ಅಕ್ರಮ ಸಕ್ರಮದಲ್ಲಿ ಅವರು ಅರ್ಜಿ ಕೊಟ್ಟದ ಜಾಗವನ್ನು ಅವರಿಗೆ ಕೊಡ್ತೇವೆ ಅನ್ನೋ ವಿಚಾರವನ್ನು ಚುನಾವಣೆಯ ಈ ಹಿಂದೆ ನಾವು ಹೇಳಿದ್ದೇವೆ. ಚುನಾವಣಾ ಸಮಯದಲ್ಲಿ ನಾವು ಹೇಳಿದ್ದೇವೆ. ಯಾರೆಲ್ಲ ಅಕ್ರಮ ಸಕ್ರಮ 94C 94CC ಅರ್ಜಿಗಳನ್ನು ಕೊಟ್ಟಿದ್ದೀರಿ, 7 ವರ್ಷ 8 ವರ್ಷ 9 ವರ್ಷದಿಂದ ಅದು ಧೂಳುಡಿತೆ ಇತ್ತು ತಾಲೂಕು ಆಫೀಸಲ್ಲಿ. ಅದನ್ನು ಯಾರು ಕೇಳುವವರೇ ಇಲ್ಲ. ಯಾರೆಲ್ಲ ಎಕರೆಗೆ 2 ಲಕ್ಷ ರೂಪಾಯಿ ಕೊಟ್ಟರು ಅವ್ರದ್ದೆಲ್ಲ ಫೈಲು, ಒಳಗಿಂದ ದೊಡ್ಡವರ ಫೈಲುಗಳೆಲ್ಲ ಮೇಲೆಂದ ಪಾಸ್ ಆಗ್ತಿತ್ತು. ಅದಕ್ಕೆಲ್ಲ ಕಡಿವಾಣವನ್ನು ಹಾಕಬೇಕು. ಬಡವರ ಜಾಗ ಅವರಿಗೆ ಸಿಗಬೇಕು. ಈಗ ಉಳಿದಿರೋದು ಬಡವರದು ಮಾತ್ರ, ದೊಡ್ಡವರದೆಲ್ಲ ಜಾಗ ಅವರು ಈ ಹಿಂದೆನೇ ಮಾಡ್ಕೊಂಡಿದ್ದಾರೆ. 3 ಎಕರೆ 4 ಎಕರೆ 5 ಎಕರೆ ಅವ್ರದ್ದೆಲ್ಲ ಪಾಸಾಗಿ ಹೋಗಿದೆ. ಈಗ ಇರೋದು 30 ಸೆನ್ಸು 50 ಸೆನ್ಸು 40 ಸೆನ್ಸು. ನಾವು 4 ಎಕರೆದು ಒಂದು ಫೈಲ್ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ನಾವು ಮಾಡುವಾಗ ನೋಡ್ತೇವೆ. ಆದರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವ ವಿಚಾರವನ್ನು ನಾವು ಚುನಾವಣೆಯ ಮುಂಚೆ ಉಲ್ಲೇಖ ಮಾಡಿದ್ವಿ. ನನಗೆ ಗೊತ್ತಿದ್ದಾಗೆ ಇವತ್ತಿನವರೆಗೆ ಯಾರೂ ಕೂಡ ಗ್ರಾಮ ಮಟ್ಟದಲ್ಲಿ ಹೋಗಿ ಅಕ್ರಮ ಸಕ್ರಮ ಸಮಿತಿಯ ಬೈಠಕನ್ನು ಮಾಡಿದ್ದು ನನಗೆ ಗೊತ್ತಿಲ್ಲ. ನನ್ನ ಕೋಡಿಂಬಾಡಿಯಲ್ಲಿ ಕೂಡ ನಾನು ಹಿಂದೆ 2 ಸಲ ಅಕ್ರಮ ಸಕ್ರಮವನ್ನು ಮಾಡಿಕೊಂಡಿದ್ದೆ. ನಾವು ಪುತ್ತೂರಿಗೆ ಹೋಗಿ ಅಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ನಿಂತು ಕ್ಯೂ ಅಲ್ಲಿ ನಿಂತು ಆನಂತರ ನಮಗೆ ಅದನ್ನು ಆದೇಶ ಕೊಡುವಂಥದ್ದು ಇತ್ತು. ಅದು ಅಲ್ಲಿವರೆಗೆ ಮುಟ್ಟಬೇಕಿದ್ರೆ ನಮ್ಮ ಅರ್ಧ ಜೀವ ಆಗ್ತಿತ್ತು. ಈಗಲೂ ಅರ್ಧ ಜೀವ ಆಗ್ತದಂತ ನನಗೆ ಗೊತ್ತಿಲ್ಲ. ಆದಷ್ಟು ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಹೈಯೆಸ್ಟ್ ಬಂದವರು ಈ ನಿನ್ನೆ ಬಂದಿರುವಂಥಲ್ಲಿ ಬಜತ್ತೂರು, ಹಿರೇಬಂಡಾಡಿ ಈ ಭಾಗದವರು. ಅವ್ರ ಹತ್ರ ನಾನು ಕೆಲವು ಪ್ರಶ್ನೆಯನ್ನು ಕೇಳಿದೆ. ಬಜತ್ತೂರು ಹಿರೇಬಂಡಾಡಿಯವರು ಬಂದಾಗ ನಾನು ಪ್ರಶ್ನೆ ಕೇಳಿದೆ, ನೋಡಿಯನ್ನ ನಿಮ್ಮ ಊರಿನವರು ಶಾಸಕರಾಗಿದ್ದರು, ನಿಮ್ಮ ಊರಿನ ಪಕ್ಕದವರು ಶಾಸಕರು. ನಾನೀಗ ಕೋಡಿಮಾಡಿ ಅಲ್ಲಿಗೆ ಊರು ನಂದಾದರೆ ಬೆಳ್ಳಿಪಾಡಿಯವರು ಬಂದರೆ ನನ್ನ ಪಕ್ಕದ ಊರಿನವರು, ನೆಕ್ಕಿಲಾಡಿಯವರು ನಾನು ಬಂದರೆ ನಮ್ಮ ಪಕ್ಕದ ಊರಿನವರು. ಬಜತ್ತೂರು ಹಿರೇಬಂಡಾಡಿ ಅಂತ ಹೇಳಿದ್ರೆ ನಿಮ್ಮ ಪಕ್ಕದ ಊರಿನವರೇ ಶಾಸಕರಾಗಿದ್ದರು. ಅರ್ಜಿ ಕೊಟ್ಟು 7 ವರ್ಷ 8 ವರ್ಷ 9 ವರ್ಷ ಆಯಿತು. ನೀವು ಅಲ್ಲಿ ಹೋಗಲಿಲ್ವಾ, ಇದನ್ನು ಕೇಳಿಲ್ವಾ, ಇದನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳುವಾಗ ಯಾರ ಹತ್ರ ಕೂಡ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ, ನಾನು 3 ಸಲ ಹೋಗಿದ್ದೆ, ನಾನು 4 ಸಲ ಹೋಗಿದ್ದೆ, ಮಾಡ್ತೇನೆ ಅಂತ ಹೇಳ್ಬಿಟ್ಟು 5 ವರ್ಷ ಮುಂದೆ ಹೋಯಿತು. ಕೆಲವರದವರಿಗೆ ಟ್ಯಾಕ್ಸ್ ಕಲೆಕ್ಷನ್ಗೆ, ಟ್ಯಾಕ್ಸ್ ಅಂದರೆ ನನ್ನ ಮೈಕದಲ್ಲಿ ಹೇಳುವುದಿಲ್ಲ, ಟ್ಯಾಕ್ಸ್ ಅಂದರೆ ನಿಮ್ಗೆ ಏನು ಅಂತ ಗೊತ್ತಾಗ್ಬೋದು. ಈ ರೀತಿ ಅದನ್ನು ಮುಂದೆ ತಗೊಂಡು ಹೋಗಿ ಮಾಡೋದು. ನಾನೇನು ರಾಜಕೀಯವನ್ನು ಮಾತಾಡ್ತಾ ಇಲ್ಲ. ನಮಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿಂದ ದೇವರು ಒಂದು ಅಧಿಕಾರವನ್ನು ಕಲ್ಪಿಸಿದ್ದಾರೆ. ಎಲ್ಲರೂ ಮನುಷ್ಯರು. ನನಗೆ ಇವತ್ತೊಂದು ನೀವೆಲ್ಲ ಆಶೀರ್ವಾದ ಮಾಡುವ ಮುಖಾಂತರ ಈ ಜಾಗವನ್ನು, ಬಡವರ ಜಾಗವನ್ನು ಬಡವರಿಗೆ ಕೊಡುವಂಥ ಒಂದು ಅಧಿಕಾರವನ್ನು ನನಗೆ ದೇವರು ಕೊಟ್ಟಿದ್ದಾರೆ.